ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಕಾರ್ಮಿಕ ಇಲಾಖೆ, ವಕೀಲರ ಸಂಘ ಹಾಗೂ ರುಶಿಲ್ ಡೆಕೋರ್ ಲಿಮಿಟೆಡ್ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ನಗರದ ಹೊರವಲಯದ ಗೌಡನಹಳ್ಳಿ ಸಮೀಪ ರುಶಿಲ್ ಡೆಕೋರ್ ಲಿಮಿಟೆಡ್ನಲ್ಲಿ ಏರ್ಪಡಿಸಲಾಗಿತ್ತು. ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸೋಮು ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕಾರ್ಮಿಕರ ದಿನಾಚರಣೆಯನ್ನು ಯಾಕೆ ಆಚರಿಸುತ್ತಾರೆ ಮತ್ತು ಅದರ ಹಿಂದಿನ ಉದ್ದೇಶವೇನು ಮತ್ತು ಕಾರ್ಮಿಕರಿಗೆ ಯಾವ ಸೌಲಭ್ಯ ಸಿಗುತ್ತದೆ, ಕಾರ್ಮಿಕರಿಲ್ಲದ ಜೀವನ ಹೇಗಿರುತ್ತದೆ ಎಂಬುದರ ಕುರಿತು ಮಾಹಿತಿ ನೀಡಿದರು. ಕಾರ್ಮಿಕ ದಿನಾಚರಣೆಯನ್ನು ಯಾವ ಉದ್ದೇಶಕ್ಕಾಗಿ ಆಚರಿಸಿಕೊಂಡು ಬಂದಿದ್ದಾರೆ, ಅದರ ಹಿಂದಿನ ಬಲಿದಾನಗಳು ಎಷ್ಟಿತ್ತು ಅಂತ, ಸಾಕಷ್ಟು 8 hours ವರ್ಕ್ನ ಲಿಮಿಟ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನರು ಹೋರಾಟ ಮಾಡಿದ್ರು. ಅದು ಹೋರಾಟ ಏನಾಗಿದೆ, ವೈಲೆಂಟಿಗೆ ತಿರುಗಿ, ಹಿಂಸಾತ್ಮಕವಾಗಿ ತಿರುಗಿ ಸಾಕಷ್ಟು ಜನರ ಬಲಿದಾನವನ್ನು ಸಹ ಆಗಿದೆ. ತದನಂತರ 1889 ಇಂದ ಈ ಒಂದು ಕಾರ್ಮಿಕರ ಸ್ಥಿತಿಗತಿಗಳನ್ನು ಮತ್ತು ಅವರ ಕೆಲಸದ ಕಂಡೀಷನ್ಸ್ ಏನಿದೆ ಅದನ್ನು ಸುಧಾರಿಸುವ ನಿಟ್ಟಿನಲ್ಲಿ ಹಾಗೂ ಕಾರ್ಮಿಕರ ಆರೋಗ್ಯ ಹಾಗೂ ಅವರಿಗೆ ಇರ್ತಕ್ಕಂತಹ ಹಕ್ಕುಗಳು ಅವುಗಳನ್ನು ಕೆಲವು ಜನಕ್ಕೆ ಗೊತ್ತೇ ಇರಲಿಲ್ಲ. ಕಡಿಮೆ ವೇತನಕ್ಕೆ ಸಾಕಷ್ಟು ಹೆಚ್ಚಿನ ಕಾಲ ದುಡಿಸ್ಕೊಳ್ಳುವಂಥದ್ದು ಮತ್ತು ಸಾಕಷ್ಟು ಬಾಂಡೆಡ್ ಲೇಬರ್ಸ್ ಅಂದರೆ ಅವ್ರನ್ನ ಎಲ್ಲೂ ಹೊರಗಡೆ ಹೋಗೋದು ಬಿಡದೇನೆ ಕೂಡ ಹಾಕೊಂಡು ಕೆಲಸ ಮಾಡುವಂಥದ್ದು ಮತ್ತು ಸರಿಯಾದ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇರಲಿಲ್ಲ. ಆ ನಿಟ್ಟಿನಲ್ಲಿ ಸಾಕಷ್ಟು ಕಾಯ್ದೆಗಳು ಬಂತು. ಹಾಗೆ ನಮ್ಮ ಘನ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗಳು ಸಾಕಷ್ಟು ನಿರ್ದೇಶನಗಳನ್ನು ನೀಡಿ ನಮ್ಮ ನಲ್ಸಾ ಹಾಗೂ KSLSA ಹಾಗೂ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಇವುಗಳ ಕಡೆಯಿಂದ ಸಾಕಷ್ಟು ಕಡೆ ಸರ್ವೆಗಳನ್ನು ಸಹ ಮಾಡಿಸಿ ಅವರ ಸ್ಥಿತಿಗತಿಗಳು ಯಾವ ರೀತಿ ಇದೆ, ಅವರು ಕೆಲಸ ಮಾಡುವಂಥ ಸ್ಥಳದಲ್ಲಿ ಅವರಿಗೆ ವರ್ಕ್ ಕಂಡೀಷನ್ ಮತ್ತು ಅವ್ರ ಲೈಫ್ ಕಂಡೀಷನ್ ಅಂದರೆ ಕೆಲಸ ಮಾಡುವ ಒಂದು ಕಡೆ ಇನ್ನೊಂದು ಕಡೆ ಉಳ್ಕೊಳ್ಳೋವಂಥ ಕಡೆಗಳಲ್ಲಿ ಸಾಕಷ್ಟು ನಾವು ವಿಸಿಟ್ ಮಾಡ್ದಂಗೆ ಎಷ್ಟೋ ಕಡೆ ಹೆಣ್ಮಕ್ಳಿರೋ ಕಡೆ ಟಾಯ್ಲೆಟ್ಸ್ ಇರೋದಿಲ್ಲ, ಒಂದೇ ಟಾಯ್ಲೆಟ್ಸ್ ಇರ್ತದೆ, ಸ್ನಾನ ಮಾಡಲಿಕ್ಕೂ ಸಹ ಸರಿಯಾದ ರೀತಿಯಾದ ವ್ಯವಸ್ಥೆಗಳು ಇರ್ತಿರ್ಲಿಲ್ಲ. ವಕೀಲರ ಸಂಘದ ಕಾರ್ಯದರ್ಶಿ ಅನಿಲ್ ಕುಮಾರ್ ಮಾತನಾಡಿ, ಒಂದು ದೇಶ ಉತ್ತಮವಾಗಿರಬೇಕೆಂದರೆ ಕಾರ್ಮಿಕರ ಜೀವನ ಚೆನ್ನಾಗಿರಬೇಕು ಎಂದು ಹೇಳಿದರು. ಭಾರತ ದೇಶದಲ್ಲಿ ಕಾರ್ಮಿಕರ ಸ್ಥಿತಿ ಹೇಗಿತ್ತು, ಈ ಎಲ್ಲ ಅವಕಾಶಗಳನ್ನು ಕೊಟ್ಟರೆ ಯಾರು? ಇತಿಹಾಸ ತಿಳಿದವರು ಇತಿಹಾಸ ಸೃಷ್ಟಿಸಲಾರ ಅಂತ ಹೇಳ್ತಾರೆ. ಅಂದ್ರೆ ಕಾರ್ಮಿಕರಾದ ಶ್ರಮಿಕರಿಗೆ ನಮಗೆ ಹಕ್ಕನ್ನೆಲ್ಲ ಕೊಟ್ಟರೆ ಯಾರು ಅನ್ನೋದನ್ನ ತಿಳ್ಕೋಬೇಕಾಗಿದ್ದು ಪ್ರಥಮ ಆದ್ಯತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಾರ್ಮಿಕರ ದಿನಾಚರಣೆಯಲ್ಲಿ ಅವ್ರು ನೆನೆದಿಲ್ಲ ಅಂದ್ರೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಲ್ಲ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಈ ದೇಶದಲ್ಲಿ 12 ಗಂಟೆ ಇದ್ದಂತ ಒಂದು ಕೆಲಸದ ಅವಧಿನ 8 ಗಂಟೆ ಮಾಡಿದ್ದು, ಕಾನೂನು ತಂದಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಸಂದರ್ಭದಲ್ಲಿ ಕಾರ್ಮಿಕ ಅಧಿಕಾರಿ ಸುರೇಶ್, ಸಹಾಯಕ ಕಾರ್ಮಿಕ ಅಧಿಕಾರಿ KL ರವಿಕುಮಾರ್, ರುಶಿಲ್ ಡೆಕೋರ್ ಲಿಮಿಟೆಡ್ ಉಪಾಧ್ಯಕ್ಷ ಸುಮನ್, ವಕೀಲರ ಸಂಘದ ಕಾರ್ಯದರ್ಶಿ ಅನಿಲ್ ಕುಮಾರ್, ನಟರಾಜ್ ಹಾಗೂ ಇನ್ನಿತರ ಅಧಿಕಾರಿ ಮತ್ತು ಕಾರ್ಮಿಕರು ಉಪಸ್ಥಿತರಿದ್ದರು.